ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಓಕೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹೋದ ವರ್ಷ ಇರಲಿಲ್ಲ ಆ್ಯಕ್ಚುಲಿ, ತುಂಬ ಡಿಸಪಾಯಿಂಟ್ ಆಗಿತ್ತು. ಸೊ ಈ ವರ್ಷ ತುಂಬ ಎಕ್ಸೈಟೆಡ್ ಇತ್ತು, ಚೆನ್ನಾಗಾಯಿತು, ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ದು ನಾನು ಆ್ಯಕ್ಚುಲಿ. ನಾನು ಮೈಸೂರೇ. ತುಂಬ ಖುಷಿ ಇದೆ ಆ್ಯಕ್ಚುಲಿ. ಈ ಥರ ಎಲ್ಲ ಕಡೆನೂ ಮಾಡಲ್ಲ, ಇಲ್ಲೇ ಅನಿಸುತ್ತೆ ಈ ಥರ. ಅದು ಇಷ್ಟು ಜನ ಬಂದಿದ್ದಾರೆ ನೋಡೋಕ್ಕೆ, ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಸೆಲೆಬ್ರೇಷನ್ ಇರುತ್ತೆ ಅಂತ. ಸೊ ಚೆನ್ನಾಗಿ ಅನಿಸ್ತು. ನಂದು ಫಸ್ಟ್ ಟೈಮ್ ಆ್ಯಕ್ಚುಲಿ. ಇವರು ಬರ್ತಾ ಇರ್ತಾರೆ. ಭಾನುಪ್ರಿಯ. ಸರ್, ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಸತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ ಕೇಳ್ಕೊತಾ ಇರೋದು. ಸರ್, ನನ್ನ ಹೆಸರು ಮಿಥುನ್ ಅಂತ ಸರ್. Fantastic. Are you from Kerala? Excited or New Year? Yeah. Fireworks. Yeah, very. It was so fun. The fireworks were so amazing. ನಾಡಿನ ಸಮಸ್ತ ಜನತೆಗೆ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಎಲ್ಲರಿಗೂ ಶುಭವಾಗಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ. ಹೌದು, ನಾವು ಮನೇಲೇ ಇರ್ತಿದ್ವಿ. ಈ ವರ್ಷನೇ ಫಸ್ಟ್ ಟೈಮ್ ನಾವು ಪ್ಯಾಲೇಸಿಗೆ ಬಂದು ಆಚರಣೆ ಮಾಡಿದ್ದು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಅದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಾಗಿರೋದ್ರಿಂದ ನಾವು ಈ ಹೊಸ ವರ್ಷದ ಆಚರಣೆನ ಪ್ಯಾಲೇಸ್ ಮುಂದೆ ಮಾಡ್ತಿರೋದು ಬಹಳ ಸಂತೋಷ ಆಗ್ತಾಯಿದೆ. ಆ್ಯಂಡ್ ಇಲ್ಲೆಲ್ಲ ಪಟಾಕಿ ಎಲ್ಲ ಹೊಡೆದ್ರು, ಎಲ್ಲ ತುಂಬ ಚೆನ್ನಾಗಿತ್ತು. ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಸುಮಾರು ಜನ ಬಂದಿದ್ದರು. ಅವರೆಲ್ಲ ಕೌಂಟಿಂಗ್ ಸ್ಟಾರ್ಟ್ ಆಯಿತು, 10, 9, 8, 7 ಅಂತ. ಆಮೇಲೆ ನ್ಯೂ ಇಯರ್ ಅಂತ ಕೂಗಿದ್ರು. ಬಹಳ ಸಂತೋಷ ಆಯಿತು. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಸಕ್ಸಸ್ ಆಗಲಿ, ಅವ್ರು ಅಂದ್ಕೊಂಡಿದ್ದೆಲ್ಲನೂ ಆಗಲಿ ಅಂತ ವಿಶ್ ಮಾಡ್ತೀನಿ. ಸಾಂಸ್ಕೃತಿಕ ರಾಜಧಾನಿ ಇದು ಏನಕ್ಕೆ ಸಾಧ್ಯ ಆಯಿತು ಅಂದರೆ, ಪ್ರಮುಖವಾಗಿ ನಿಮ್ಮ ಎದುರುಗಡೆ ಇವಾಗ ಕಾಣ್ತಾ ಇದೆ ಅರಮನೆ. ಮತ್ತು ಅವರು ಕಲೆಗೆ, ಸಂಸ್ಕೃತಿಗೆ ಬಹಳ ಆಸ್ಥೆಯನ್ನು ಕೊಟ್ಟು ಬೆಳೆಸಿದ್ರಿಂದ ಸಾಂಸ್ಕೃತಿಕ ರಾಜಧಾನಿ ಆಗೋದಕ್ಕೆ ಯಾವಾಗ ಬರುತ್ತೆ ಅಂದರೆ, ಕಲೆ ಬಗ್ಗೆ ಮಹಾರಾಜರಿಗೆ ಗೊತ್ತಿರೋದ್ರಿಂದ. ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ತಾವೇ ಒಬ್ಬ ಸಂಗೀತ ವಿದ್ವಾಂಸರು. ಅವರು ಸಂಗೀತ, ಭಾರತೀಯ ಸಂಗೀತ ಎಲ್ಲನೂ ಕಲಿತ್ಕೊಂಡು ಪರ್ಫಾರ್ಮ್ ಮಾಡ್ತಾ ಇದ್ರು. ಅವರು ಬಹಳ ರಚನೆಗಳನ್ನ ಮಾಡಿದ್ದಾರೆ. ಅವರ ಒಂದು ಸುಪ್ರಸಿದ್ಧ ಜನಪ್ರಿಯವಾದ ರಚನೆ